ಹಾಯ್ ಹಲೋ ನಮಸ್ಕಾರ. ನಾನು ಯಾರು ಅನ್ನೋದಕ್ಕಿಂತ ನಾನು ಹೇಳೋ ವಿಷಯ ಇಂಪಾರ್ಟೆಂಟ್. ಈ ಕಥೆನಲ್ಲಿ 5 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರ್ತವೆ. ಕಿರಣ್, ಗೋಕುಲ್, ಧನುಜ, ವಿವೇಕ್, ಅಭಿ. ಎಲ್ಲದನ್ನೂ ತೋರ್ಸೋಕ್ಕೆ ನಮ್ಮಲ್ಲಿ ಟೈಮ್ ಇಲ್ಲ. ಶಾರ್ಟ್ ಮೂವಿ ಅಲ್ವಾ, ನಾನೇ ಇಂಟ್ರೊಡ್ಯೂಸ್ ಮಾಡ್ತೀನಿ. ಕಿರಣ್, ಗೋಕುಲ್ ಆಪ್ತ ಮಿತ್ರರು, ಅನಾಥರು, ಹಿಂದೂ ಮುಂದು ಯಾರೂ ಇಲ್ಲ. ಹುಟ್ಟಿನಿಂದ ಒಂದೇ ಲಂಗೋಟಿ ಹಾಕೊಂಡು ಬೆಳೆದಿದ್ದಾರೆ ಆ್ಯಂಡ್ ಬೆಳೆಸಿದ್ದಾರೆ. ಸೋಷಲ್ ಸರ್ವಿಸ್ ಮಾಡೋ ಸೀನಿಯರ್ ಸಿಟಿಜನ್ ಮನೆ ಮೇಲೆ ಒಂದು ರೂಮ್ ಮಾಡಿದ್ದಾರೆ ವಿತೌಟ್ ಬಾಡಿಗೆ. ಎಣ್ಣೆ ಬೆಣ್ಣೆ ತುಪ್ಪ ಗಾಡಿ ಅಬ್ಸಲ್ಯೂಟ್ಲಿ ಫ್ರೀ ಫ್ರಮ್ ಸೀನಿಯರ್ ಸಿಟಿಜನ್. ಊರ ಮೇಲೆ ಊರು ಬಿದ್ದರೂ ಶಾಮ್ನೂರಿಗೇನು ಕೇರೋ ಅನ್ನೋ ಥರ ಬರ್ಗೆಟ್ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಖರ್ಚಿ ಕಾಸಿಲ್ದೆಲ್ಲ ವ್ಯಾಸಂಗ ಮಾಡಿ ಗುಡ್ಡೆ ಹಾಕ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ದಾವಣಗೆರೆ ಧೂಳಲ್ಲಿ ದುಡ್ಡು ದುಡಿಯೋಕ್ಕೆ ದಿಕ್ಕಲ್ಲೂ ದಾರಿ ದಿಟ್ಟಿಸಿ ದೇಕ್ರಾ ಹೇ. ಇವರ NH4 ಹೆದ್ದಾರಿ ಒಂದ್ಸತಿ ನೀವೇ ನೋಡ್ಬಿಡಿ. ಎಲ್ಲ ಫ್ರೀ ಸಿಕ್ಕ ಮೇಲೆ ಸ್ಟೂಡೆಂಟ್ಸ್ಗೆ ಇನ್ನೆಷ್ಟು ಖರ್ಚಿರುತ್ತೆ ಸ್ವಾಮಿ? ಅಲ್ಪ ಸ್ವಲ್ಪ ಗದ್ರೆ GF BF ತೃಪ್ತಿ ಪಡಿಸ್ಬೋದು ಬಿಡಿ. ಇಷ್ಟೆಲ್ಲ ಕಳ್ತನ ಮಾಡ್ತಾನಲ್ಲ, ಇದುವರೆಗೂ ಒಂದು ಸತಿನೂ ಸೀಸ್ ಆಗಿಲ್ಲ. ಕ್ಲಾಸ್ ಟಾಪರ್. ನಾನು ನೋಡಿದಂಗೆ ಇವನಷ್ಟು ಬ್ರಿಲಿಯಂಟ್ ಆ್ಯಂಡ್ ಕನ್ಫ್ಯೂಸ್ ಆಗದೇ ಇರೋ ವ್ಯಕ್ತಿ ಇನ್ನೂ ಹುಟ್ಟಿಲ್ಲ. ಇವನ್ ಸ್ಲೋಗನ್ ಒಂದ್ಸತಿ ಇವನ್ ರಂಧ್ರದಿಂದನೇ ಕೇಳಿಬಿಡಿ. ಕೂಲ್ ಕಿರಣ್ ಕಿಲ್ಸ್ ಕನ್ಫ್ಯೂಷನ್. ಇನ್ನು ಇವನ್ ಕೈಗೆ ಸಿಕ್ಕಿರೋ ಲಂಗೋಟಿ ದೋಸ್ತ್ ಗೋಕುಲ್ ಟಾಪರ್ ಆಗಿದ್ದಾನೆ ಫ್ರಮ್ ಬಾಟಮ್ಮ. ಗೋಕುಲ್ ಹಳ್ಳಿ ಹೈದ ಪ್ಯಾಟೆಗೆ ಬಂದ. ಕಟ್ಟೆ ಮೇಲೆ ಕುಂತು ವೈಫ್ ಹೇಳೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಸಣ್ಣ ಪುಟ್ಟ ಕವನ ಬರೆಯೋ ತೀಟೆ. ಹಾಳಾಗೋಗ್ಲಿ, ಒಂದು ಕವನ ನೀವೇ ಕೇಳಿಬಿಡಿ. ಬಿಸಿಬೇಳೆ ಮುದ್ದೆ ಎಲ್ಲ ತಿಂದೋಗಿದ್ದೆ, ಕೆಸರು ಗದ್ದೆಲ್ಲಿ ಬಿದ್ದೆ, ಮೈಯೆಲ್ಲ ಒದ್ದೆ, ಅದಕ್ಕೆ ಪ್ಯಾಟೆಗೆ ಬಂದೆ, ಇದನ್ನು ಕೇಳ್ದೋಣಿ ಜಾಡ್ಸೊದ್ದೆ. ಇನ್ನೂ ಒಂದು ಸ್ಪೆಸಿಮನ್ ಇದೆ, ಯದುನಂದನ್ ಅಲಿಯಾಸ್ ಯದು. ಸೈಲೆಂಟ್ ಕಿಲ್ಲರ್. ಇವನ್ ವಾಯ್ಸ್ ಯಾರೂ ಕೇಳಿಲ್ಲ. ಸೆಕೆಂಡ್ ಟಾಪರ್ ಅಂತೆ. ಯಾರನ್ನೂ ಸೇರಲ್ಲ, ಯಾರಿಗೂ ಸೇರಿಸಿಲ್ಲ. ಸ್ವಲಿಂಗ ರೋತಸ್ಥ. ವಯಸ್ಸಾಗಿರೋ ಚಿಕ್ಕ ಮಗು ಅಂತ ಎಲ್ಲರೂ ತುಂಬಾ ಕಾಡಿಸ್ತಾರೆ. ಇನ್ನು ಕಿರಣ್ ಕಾಟ ತೂರ್ ರಾಟ. ಸ್ಕ್ರಿಪ್ಟ್ಗೆ ಬೇಕಾಗುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನಲ್ಲ ಬಿಡಿ. ಡೈರೆಕ್ಟರ್ ಅಂತ ಫಿಲಮಲ್ಲಿ ಒಂದ್ಸತಿ ತೋರಿಸಿದ್ವಿ ಅಷ್ಟೇ. ಇಲ್ಲ ಅಂದ್ರೆ ಅಳ್ತಾನ ಸ್ವಾಮಿ. ಇನ್ನೂ 2 ಸ್ಪೆಸಿಮೆನ್ಸ್ ಇದ್ದಾವೆ. ವಿವೇಕ್ ದ ರಿಚ್ ಕಿಡ್ 1, ಅಭಿ ದ ರಿಚ್ ಕಿಡ್ 2. ಇಬ್ಬರು ವಾರಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಇವನ್ ಕಂಡ್ರೆ ಅವನಿಗಾಗಲ್ಲ, ಅವನ್ ಕಂಡ್ರೆ ಇವನಿಗಾಗಲ್ಲ. ಅಭಿ ಹನುಮಂತನ ಭಕ್ತ. ಇವನ್ಗೆ ಟೆಕ್ನಾಲಜಿ ಕಂಡ್ರೆ ಆಗಲ್ಲ. ಕಾರ್ಡ್ ಸ್ವೈಪಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, ಆನ್ಲೈನ್ ಪೇಮೆಂಟ್ಸ್ ಅಂದ್ರೆ ಅಲರ್ಜಿ. ಓನ್ಲಿ ಕ್ಯಾಶ್ ಆನ್ ಡೆಲಿವರಿ. ಇರೋ 108 ATM ಇಂದ ಎವ್ರಿ ಹನುಮಂತನ ಡೇ ಅಂದರೆ ಶನಿವಾರ 50,000 ಡ್ರಾ ಮಾಡಿ ಒಂದೇ ವಾರದಲ್ಲೇ ಖರ್ಚು ಮಾಡ್ತಾನೆ. ಇನ್ನು ಇವನು ಡೆಡ್ ಆಪೋಸಿಟ್ ವಿವೇಕ್. ಇವನಿಗೆ ದುಡ್ಡು ಕಂಡ್ರೆ ಆಗಲ್ಲ, ಓನ್ಲಿ ಟೆಕ್ನಾಲಜಿ. ವಿವೇಕಿಗೆ ಒಬ್ಳು ತಂಗಿ ಇದ್ದಾಳೆ, ಹೆಸರು ಧನು. ಸೇಮ್ ಏಜ್, ಸೇಮ್ ಕ್ಲಾಸ್, ಸೇಮ್ ಸೆಕ್ಷನ್. ಜನಕರಿಗೆ ಗ್ಯಾಪ್ ಕೊಡೋಕ್ಕೂ ಪುರ್ಸೊತ್ತಿರಲಿಲ್ಲ ಪಾಪ. ಅಣ್ಣ ಒಂದು 5,000 ಇದ್ರೆ ಕೊಡೋ. ನೋಡು, ದುಡ್ಡಿಗೂ ನನಗೂ ಆಗಬರಲ್ಲ. ಬೇಕಾದ್ರೆ ಕಾರ್ಡ್ ಬೇಕಾ? ಕಾರ್ಡ್ ನನ್ನ ಹತ್ರನೂ ಇದೆ. ನೀನ್ಯಾ ಸೀಮೆ ಅಣ್ಣ? ಬೇಕಿದ್ರೆ ತಗೋ, ಬೇಡ ಅಂದರೆ ಬಿಡು, ಎದ್ದೋಗು. ಓಕೆ. ಧನುಗೆ ಒಬ್ಳು ಕ್ಲೋಸ್ ಫ್ರೆಂಡ್ ಇದ್ದಾಳೆ, ಹೆಸರು ಸಂಗೀತ ಫ್ರಮ್ ಆಂಧ್ರ. ಇವಳಿಗೆ ಕನ್ನಡ ರಾದು, ಅವಳಿಗೆ ತೆಲುಗು ರಾದು. ಭಾಷೆ ಭಿನ್ನ, ಬಾಂಧವ್ಯ ಗಿಣ್ಣ. ಕರ್ನಾಟಕದಲ್ಲಿ ಕನ್ನಡಕ್ಕಿಂತ ಎನ್ನಡ ಕಡೆನೇ ಜಾಸ್ತಿ ಇದಾವೆ ಬಿಡಿ. ಆದರೂ ಈ 2 ಸ್ಟೇಟ್ಸ್ ತುಂಬ ಕ್ಲೋಸ್ ಫ್ರೆಂಡ್ಸ್. ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದರೆ ಈವನ್ ಡ್ರೀಮ್ ಬಾಯ್ ಸೀಕ್ರೆಟ್ಸ್ ರಿವೀಲ್ ಮಾಡೋಷ್ಟು ದೋಸ್ತಿ. ಲೇ, ನಿನ್ನ ಬಾಯ್ ఫ్రెండ్ ಹೆಂಗಿರಬೇಕು? నా బాయ్ ఫ్రెండ్ ఎలా ఉండాలి అంటే వాడికి 4 బాడీ గార్డ్స్ ఉండాలి. నేనేమీ చెప్పుతే అదే వాడు చేయాలి, వాడేమో చెప్పుతే అదే వాళ్ళు చేయాలి. ಲೇ, ಕನ್ಸು ಕಾಣೋಕ್ಕೂ ಒಂಚೂರು ಲಿಮಿಟ್ ಇರಲಿ. నీకెలాంటి బాయ్ ఫ్రెండ్ కావాలి? ನಮ್ಮ ಅಣ್ಣ ವಿವೇಕ್ ಬಯಕೆ ನನ್ನ ಹತ್ರ ಯಾರೂ ಬರಲ್ಲ. ನಾನು ಇಷ್ಟಪಡೋದ್ಕಿಂತ ನನ್ನನ್ನು ಯಾರು ಇಷ್ಟಪಡ್ತಾರೋ ಅವರೇ ನನಗಿಷ್ಟ. బాగుంది, గుడ్ లక్. ಒಂದೇ ತರಗತಿನಲ್ಲಿ ಓದೋ ವಿಭಿನ್ನ ವ್ಯಕ್ತಿಗಳ ಪರಿಚಯ ಆಯಿತು. ಇವರನ್ನೆಲ್ಲ ಕರೆದು ಕೆರೆದು ಕೂರಿಸಿ ಕಲಸಿ ಕೂಡಿಸಿ ಕಡ್ದು ಕ್ರಿಯೇಟ್ ಮಾಡಿರೋ ಕಿರುಚಿತ್ರನ ಕೇಳೋದಕ್ಕಿಂತ ನೋಡೋದೇ ಚೆನ್ನಾಗಿ. ಬನ್ನಿ.
ನಮಗೆ ಎಷ್ಟು ಟೈಮ್ ಶಾರ್ಟೇಜ್ ಆಗೈತೆ, ನೀನು 2 ಅವರ್ ಹೆಂಗೆ ಎಕ್ಸಾಮ್ ಮುಗಿಸಿದೆ ಅಂತ. ನಮಗೆ ಕನ್ಫ್ಯೂಸ್ ಮಾಡ್ಸಕ್ಕೆ 4 ಆಪ್ಷನ್ ಕೊಟ್ಟಿರ್ತಾರೆ. ಆಪ್ಷನ್ ಮುಚ್ಚಿಟ್ಟು ಸಾಲ್ವ್ ಮಾಡಿದರೆ ನೋ ಕನ್ಫ್ಯೂಷನ್, ಈಸಿ ಕನ್ಕ್ಲೂಷನ್. ಎಲ್ಲರಿಗೂ ಇದ್ರೆ 2 ಅಲ್ಲಾಡ್ಸ್ತಾರೆ, ನೀನೇನು ಒಂದೇ ಅಲ್ಲಾಡ್ಸ್ತೀಯಾ? ಎಲ್ರಿಗೂ 2 ತಲೆ 2 ಥಿಂಕಿಂಗ್ ಬಟ್ ನಂಗೆ ಒಂದೇ ತಲೆ ಒಂದೇ ಥಿಂಕಿಂಗ್ ಒಂದೇ. ಕೂಲ್ ಕಿರಣ್ ಕಿಲ್ಸ್ ಕನ್ಫ್ಯೂಷನ್. ಏನಕ್ಕೂ ಕನ್ಫ್ಯೂಸ್ ಆಗಲ್ಲ ಅಂತ ಹೇಳ್ತಿಲ್ಲ, ಹುಡುಗಿ ವಿಷಯದಲ್ಲೂ ಕನ್ಫ್ಯೂಸ್ ಆಗಲ್ವಾ? ಹೊಳೆ ದಾಟಕ್ಕೆ ತೆಪ್ಪಬೇಕು, ಸಂಸಾರ ದಾಟ್ಸಕ್ಕೆ ತೆಪ್ಪಗಿರ್ಬೇಕು. ಸುಮ್ಮನಿರೋ ಸಿಂಹಕ್ಕಿಂತ ಬೊಗಳೋ ನಾಯಿನೇ ಬೇಡ. ಬಾಯಿ ಮುಚ್ಚಿ ಅಭ್ಯಾಸ ಇಲ್ಲ, ಕಿತ್ಮಿ ಇಲ್ದಿರೋ ದಿನ ಇಲ್ಲ. ನಾನು ನಂದು ಅನ್ನೋದನ್ನ ನಮ್ದು ತಮ್ದು ಅಂತ ಮಾಡೋಕೆ ಇಷ್ಟ ಇಲ್ಲ. ನಿಮ್ ಸಿಕ್ಕರೆ ಬಿಡಲ್ಲ, ಬಿಕಾಸ್ ವಿ ಆರ್ ಬಾಯ್ಸ್ ಆಫ್ ಬರ್ಗೆಟಾರ್ಸ್. ಲೇ ಏನ್ಲೇ ಇದು? ಫಾರ್ ಎಕ್ಸಾಂಪಲ್, ನಿನ್ನ ಮನೆ ನಿನ್ನ ಬೆಡ್ರೂಮ್, ಮದುವೆ ಆದಮೇಲೆ ನಿಮ್ಮ ಮನೆ ನಿಮ್ಮ ಬೆಡ್ರೂಮ್. ಸೊ ನೋ ಶೇರಿಂಗ್, ನೋ ಶೇವಿಂಗ್. ಮುಖ ನೋಡ್ಲೆ ಹಣಮ್ಯಾ. ವೇಟ್ ಅಂಡ್ ಸಿ, ನಿಂಗೆ ಯಾವನಾದ್ರೂ ಕನ್ಫ್ಯೂಸ್ ಮಾಡೇ ಮಾಡ್ತಾನೆ. ಕೂಲ್ ಓಪನ್ ಚಾಲೆಂಜ್ ಮಾಡ್ತಾನೆ. ನಂಗೆ ಕನ್ಫ್ಯೂಸ್ ಮಾಡಿಸ್ತಾನೆ ಹೇಳ್ದಂಗೆ ಸಾಯೋವರೆಗೂ ಕೇಳ್ತೀನಿ. ಆದರೆ ನಂಗೆ ಕನ್ಫ್ಯೂಸ್ ಮಾಡ್ಸಕ್ಕೆ ಫ್ಲಾಪ್ ಆದರೆ ಹುಡುಕೊಂಡು ಹೋಗಿ ಹೊಡಿತೀನಿ. ನೋ ಕಾಂಪ್ರಮೈಸ್ ಇನ್ ಕಂಡೀಷನ್ ಆ್ಯಂಡ್ ಕನ್ಕ್ಲೂಷನ್. ಬರೀ ಫಿಲಮ್ ನೋಡ್ದಂಗಲ್ಲ ಸ್ವಾಮಿ, ನೀವು ಒಂದ್ಸತಿ ಕನ್ಫ್ಯೂಸ್ ಮಾಡ್ಸಕ್ಕೆ ಟ್ರೈ ಮಾಡ್ರಲ್ಲ. ಧನು ಬಂದವಳು, ನೋಟ್ಸ್ ಇಸ್ಕೋಬೇಕು. ಬರಲಾ? ಧನು ಏನು ನೋಟ್ಸ್ ಬೇಕಿತ್ತು. ಏನಕ್ಕೆ ಬೇಕು? ಅವತ್ತು ಬಂಕ್ ಮಾಡಿದ್ನಲ್ಲೇ, GT-NV ಟ್ರಾನ್ಸ್ಪೋ. ಸರಿ ಕೊಡ್ತೀನಿ, ಮರ್ತು ಮನೇಲೇ ಬಿಟ್ಟು ಬರಬೇಡ. ತರ್ತೀನಿ ಕೊಡೆ. ಸರಿ. ಗೋಕುಲ್ ನೆನ್ನೆ 3 ನೋಟ್ಬುಕ್ ಕೊಟ್ಟಿದ್ನಲ್ಲ, ಕೊಡುಬಾ. ಅಲ್ಲಿಟ್ಟಿನ ತಗೋಗೆ. ನಾನು ಹಿಂಗೆ ಕರೆಕ್ಟಾಗಿ ಕೊಟ್ಟಿದ್ದೆ ತಾನೇ, ನೀನು ನನಗೆ ಕೊಡ್ಬಾ. ಬೇಕಿದ್ರೆ ತಗ, ಬ್ಯಾಡ ಆದರೆ ಬಿಡು. ಹೋಗೆ. ಇನ್ನೊಂದ್ಸಲ ಕೇಳು, ಕಾಲ್ ಮುರಿತೀನಿ. ಕೇಳಲ್ಲ ಹೋಗೆ. ನಿಮ್ಮ ಆಂಧ್ರ ಪಿಲ್ಲ ಎಲ್ಲಿ? ಪಾಪ ಅವಳಿಗೆ ಹುಷಾರಿಲ್ಲ ಕಣೋ. ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಎನ್ನಡ ಎಕಡ ಅನ್ಕೊಂತಿದ್ರೆ ಸಿಡ್ಲೊಡೆಯೋದು ಫಿಕ್ಸೇ. ಏನೋ ಗೋಕುಲ್? ಹಾಳಾಗೋಗ್ರಿ. ಹಾಳಾಗನ್ ಬಾ. ಇದನ್ನ ಗೋಕುಲ್ ನನಗೆ ಕೊಟ್ನಾ? ನಿನ್ನ ನಾನು ಕಂಡ ಕೂಡಲೇ ಪ್ರಾಣ ಪಕ್ಷಿ ಹಾರಿಯುತ್ತಲೇ ಬ್ಲ್ಯಾಕ್ ಅಂಡ್ ವೈಟು, ಕಣ್ಣು ಗುಡ್ಡಲೇ ಕಲರ್ಫುಲ್ಲು, ಕನಸು ಬಿತ್ತಲೇ ಮೋಡ ಕವಿದ, ನೀಲಿವಾನಲೆ ಕೋಗಿಲ ಕೊರಳ, ಕೇಳುವೇಳಲೆ ಕಾಮನ ಬಿಲ್ಲು, ಮೂಡು ಸುಳಿವಲೆ ಕನಸ ಹೇಳಿ ಓಡಿ ಹೋಗಲೆ ನಾನ 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 ನಾನ. ಮನಸ ಮಾತು ಮೌನದಲ್ಲಿ ಮುಚ್ಚಿಟ್ಟ ಮುತ್ತು ಕನಸಿನಲ್ಲಿ ಕೈ ಜಾರಿ ಗೋಕುಲ್ನ ಪ್ರೀತಿಯ 2 ನಿಮಿಷ ಬಾಯಿಗೆ ಕೊನೆ ಉಸಿರಿನಲ್ಲಿ. ಏನು ಕರ್ತೀರಾ? ಇದನ್ನ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ಲ. ಐ ಲವ್ ಯು ಟೂನಾ? ಇವಳಿಗೆ ನಾನು ಯಾವ ಪ್ರಪೋಸ್ ಮಾಡಿದ್ದೆ? ಏನ್ ಮಗ, ಲಡ್ಡು ಬಂದು ಬಾಯಿಗೆ ಬಿತ್ತ? ಬಯಸದೆ ಬಂದ ಭಾಗ್ಯ. ಹಲೋ. ಹಾ ಗೋಕುಲ್. ಹಾಯ್, ಇವತ್ತು ಸಂಜೆ 6 ಗಂಟೆಗೆ B&Rಗೆ ಬರ್ತೀಯಾ? ಸರಿ ಆಯ್ತು, ಬರ್ತೀನಿ. ಬಾಯ್. ಹಲೋ, ನಾನು ನಿನ್ನ ತಂಗಿ ಬ್ಯಾಸ್ಕಿನ್ ಅಂಡ್ ರಾಬಿನ್ಸಲ್ಲಿದ್ದೀನಿ. ಅದೇನು ಮಾಡ್ತೀವಿ ಮಾಡುವ? ಗೋಕುಲ್ ಏನಕ್ಕೆ ನನಗೆ ಕಾಲ್ ಮಾಡಿದ್ದ? ಅವರಿಬ್ರು ಅಲ್ಲೇನು ಮಾಡ್ತಿದ್ರು? ನಂಗೆ ಗುರ್ಫಕ್ಕೆ ಏನಾದರೂ ಕಾಲ್ ಮಾಡಿದ್ನಾ? ಅವನ ಇಂಟೆನ್ಷನ್ ಏನು? ಅವ್ನು ನನ್ನ
ಮಗನ ಜಾಸ್ತಿ ಆಗಿದೆ, ಸರಿಯಾಗಿ ಹೊಡೆಸ್ಬೇಕು, ಆದರೆ ನನ್ನ ತಂಗಿ ಗೊತ್ತಾಗಬಾರ್ದು. ಸಿಗ್ಲಿಲ್ಲ ವೈಫೈನಲ್ಲಿ ಏನು ಹೇಳಿದ್ದೀವಿ? ವೈಫೈ ಹೆಂಗಿಲ್ಲ ಏನು ಬಿಡೋಗ, ಬಕ್ರ ಅದು ಸಿಕ್ಕ ಬಂದಿದ್ದೆ. ಹಲೋ, ನಿನ್ನೆ ಬ್ಯಾಸ್ಕಿನ್ ಆ್ಯಂಡ್ ರಾಬಿನ್ಸಲ್ಲಿ ನಮ್ಮ ತಂಗಿ ಜೊತೆ ಏನು ಮಾಡ್ತಿದ್ದೆ? ನಂಗೆ ಗುರ್ಸಕ್ಕೆ ಕಾಲ್ ಮಾಡಿದ್ಯಾ? ನಾನು ಗೋಕುಲ್ ಅಲ್ಲ, ಗೋಕುಲ್ ಗ್ರೌಂಡ್ ಫ್ಲೋರ್ ವೈಫೈ ಕಟ್ಟೆ ಮೇಲೆ ಕುಂತಿದ್ದಾನೆ. ಎಕ್ಸಾಕ್ಟ್ ಅವನ ತಲೆ ಮೇಲೆ ಫಸ್ಟ್ ಫ್ಲೋರಲ್ಲಿ ಕಲ್ಲಿದೆ, ಅದನ್ನು ಅವನ ತಲೆ ಮೇಲೆ ಎತ್ತಾಕು. ಗೋಕುಲ್ ಕ್ಲೋಸ್, ನಿನ್ನ ತಂಗಿದನ್ನು ಸೇಫ್. ನಾ ಹೇಳಿದ ಕೆಲಸ ಮಾಡು. ಏನೆಲ್ಲ ಸೇರ್ಕೊಂಡು ನನ್ನ ಜೊತೆ ಆಟ ಆಡ್ತಿದ್ದಾರಾ? ಇವತ್ತು ಗೋಕುಲಿ ಹೊಗೆ ಹಾಕ್ತೀನಿ ತಡಿ. ಹಲೋ, ಇನ್ನು 10 ಸೆಕೆಂಡ್ಸಲ್ಲಿ ವಿವೇಕ್ ನಿನ್ನ ತಲೆ ಮೇಲೆ ಕಲ್ಲು ಬೀಳಿಸ್ತಾನೆ. ನಾ ಹೇಳಿದ ತಕ್ಷಣ ಅಲ್ಲಿಂದ ಜಂಪ್ ಆಗಿ ಹೊಡ್ತಾ ಬಿದ್ದಿರೋ ಥರ ನಾಟಕ ಮಾಡು. ನಾಟಕ ಮಾಡಿಲ್ಲ ಅಂದರೆ ನಿನ್ನ ಪ್ರಾಣಕ್ಕೆ ಅಪಾಯ. ಇನ್ನೂ 2 ದಿನ ಯಾರ ಕಣ್ಣಿಗೂ ಕಾಣಿಸ್ಕೊಳಕ್ ಹೋಗ್ಬೇಡ. ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ರೂಮರ್ಸ್ ಹಬ್ಬಿಸು. ಕಿರಣ್ ಏನ್ಲ ಹೇಳ್ತಾ ಇದೀಯಾ? ಐ ವಿಲ್ ಸೇವ್ ಯು. ರೆಡಿ? ಹಲೋ 3 ಹಲೋ 2 1 ರೆಡಿ ಗೋಕುಲ್, ಜಂಪ್. ಅಮ್ಮ, ಯಪ್ಪ ದೇವ್ರ ದೊಡ್ಡವನು. ಹಲೋ, ಗೋಕುಲ್ ಮೇಲೆ ಕಲ್ಲು ಬೀಳಿಸಿ ಸಾಯಿಸೋಕ್ಕೆ ವಿವೇಕ್ ಟ್ರೈ ಮಾಡ್ದ. ಗೋಕುಲ್ ಹಾಸ್ಪಿಟಲ್ನಲ್ಲಿದ್ದಾನೆ. ಅವ್ನು ಬದುಕಬೇಕಂದ್ರೆ 50,000 ಬೇಕಾಗುತ್ತೆ. ಯಾವ ಹಾಸ್ಪಿಟಲ್ನಲ್ಲಿದ್ದಾನೆ ಅಂತ ರಿವೀಲ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಮುಂದೆ ಅವನಿಗೆ ಟ್ರೈ ಮಾಡ್ಬೋದು. ನಾಳೆ ಸಂಜೆ ಒಳಗೆ. ಹೇ ಯಾರೋ ನೀನು? 50,000. ಇಷ್ಟೊಂದು ದುಡ್ಡು ನಾನು ಎಲ್ಲಿಂದ ಅಡ್ಜಸ್ಟ್ ಮಾಡಲಿ? ಹಲೋ 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 ಹಲೋ, ಯಾವ ನೀನು? ಗೋಕುಲಿಗೆ ಏನು ಮಾಡಿದ್ರು? 50,000. ಶೇಟ್, ಯಪ್ಪ, 50,000. ರಾತ್ರಿಗೆ ಯಾರು ಸಾಲ ಕೊಡೋರು? ಶೇಟ್, ಏನು ಮಾಡಲಿ? ಅಭಿ ಪ್ರತಿ ಶನಿವಾರ ಕಾಲೇಜ್ ಮುಂದಿರೋ ATM ಇಂದ 50,000 ಡ್ರಾ ಮಾಡ್ತಾನೆ. ಹೆಂಗೆ ಕದಿಯೋದು? ಕೂಲ್ ಕಿರಣ್ ಕಿಲ್ಸ್ ಕನ್ಫ್ಯೂಷನ್. ಓಕೆ, ಹನುಮಂತ ಭಕ್ತ ನರಸಿಂಹ ಶಕ್ತ ತಾಳ್ಮೆಯಲ್ಲಿ ಸೀತ ಕಿಚ್ಚದೆ ರಕ್ತ ಗಾಂಭೀರ್ಯ ಹೊತ್ತ ಬಾನಂತೆ ಶಾಂತ ಗುರಿಯೊಂದೆ ಸ್ವಂತ ಗಂಡೆದೆಯ ಸಂತ. ವೀರಸ್ಥ ಗ್ರಂಥ ವೈರಿಗಳ ಮುಕ್ತ ಹಾಡಂತ ಗೀತನವರ ಸದನೂತ ಎಚ್ಚರಿಕೆ ಹಸ್ತ ಸಂಹಾರ ಭೂತ ಕೆಣಕಿದರೆ ಸೂತ ತಿಳಿ ಶಾಂತಿ ದೂತ. ಕೂಲ್ ಕಿರಣ್
ಕಿಲ್ಸ್ ಕನ್ಫ್ಯೂಷನ್. ಹನುಮಂತ ಭಕ್ತ ನರಸಿಂಹ ಶಕ್ತ ತಾಳ್ಮೆಯಲ್ಲಿ ಸೀತ ಕಿಚ್ಚೆದೆ ರಕ್ತ ಗಾಂಭೀರ್ಯ ಹೊತ್ತ ಬಾನಂತೆ ಶಾಂತ ಗುರಿಯೊಂದೆ ಸ್ವಂತ ಗಂಡೆದೆಯ ಸಂತ. ವೀರಸ್ಥ ಗ್ರಂಥ ವೈರಿಗಳ ಮುಕ್ತ ಹಾಡಂತೆ ಗೀತನವರಸದ ನೂತ ಎಚ್ಚರಿಕೆ ಹಸ್ತ ಸಂಹಾರ ಭೂತ ಕೆಣಕಿದರೆ ಸೂತ ತಿಳಿ ಶಾಂತಿ ದೂತ. ಅಂಕಲ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಬ್ಯಾಗ್ ಕೊಡಿ. ಯಾವನೋ ಅವನು ಸಡನ್ ಆಗಿ ಬ್ರೇಕ್ ಹಿಡಿದಿದ್ದು. ಓ ಅಭಿ, ಟೈರ್ ಬರ್ಸ್ಟ್ ಆದಂಗೆ ಆಯಿತು. ಸಡನ್ನಾಗಿ ಬ್ರೇಕ್ ಹಿಡಿದೆ. ನಿನಗೇನಾರು ಆಗಿದೆ? ನನಗೇನೂ ಆಗಿಲ್ಲ. ಬ್ಲೋ ಕಮ್ಮಿ ಆಗೋಕ್ಕಿಂತ ಮುಂಚೆ ಹೋಗಿ ಸಾರಿ ಬ್ರೋ, ಟೇಕ್ ಕೇರ್. ಇಟ್ಸ್ ಓಕೆ. ಬ್ಯಾಗ್? ಯಾವ ಬ್ಯಾಗು? ಓಪನ್ ಮಾಡು. ಶಾಕ್ ಆದ ಮಿಸ್ಟರ್ ಕೂಲ್. ಬೆಳಗ್ಗೆಯಿಂದ ನೀನು ನನ್ನ ಅಬ್ಸರ್ವ್ ಮಾಡ್ತಿರೋದು ಗೊತ್ತು. ಯಾಕೋ ಸ್ವಲ್ಪ ಡೌಟ್ ಬಂತು. ಅದಕ್ಕೆ ಅಮೌಂಟ್ನ ಡ್ರಾ ಮಾಡಿ ಬ್ಯಾಗ್ನಲ್ಲಿ ಇಡಬಿಟ್ಟು ಕಾರ್ನಲ್ಲಿಟ್ಟೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಬೈಕ್ನ ಕಾರ್ಗೆ ಗುದ್ದಿ ಬೈಕ್ನ ರೈಟ್ ಸೈಡ್ ಮಲಗಿಸಿ ನೀನು ಲೆಫ್ಟ್ ಸೈಡ್ ಜಂಪ್ ಆಗಿದೆಯಲ್ಲ, ನಿನ್ನಷ್ಟು ಬ್ರಿಲಿಯಂಟ್ ನಾನು ಎಲ್ಲೂ ನೋಡಿಲ್ಲ. ಥೋ, ಕನ್ಫ್ಯೂಸ್ ಆಗ್ತಿದೆನಾ? ಕೂಲ್ ಕಿರಣ್ ಹೂ ಕಿಲ್ಸ್ ಕನ್ಫ್ಯೂಷನ್? ಕನ್ಫ್ಯೂಸ್ ಅಲ್ಲ, ಸುಮ್ಮನೆ ದುಡ್ಡು ಕೊಟ್ಟು ಹೊಸ ಬ್ಯಾಗ್ ತೊಗೊಂಡಲ್ಲ ಅಂತ. ಲೇ, ನೀನು ಈ ಜನ್ಮದಲ್ಲೂ ಉದ್ಧಾರ ಆಗಲ್ಲ. ನೋಡು, ನಿನಗೆ ದುಡ್ಡು ಬೇಕು, ನನಗೆ ಒಂದು ಕೆಲಸ ಆಗಬೇಕು. ನಾನು ಹೇಳಿದ ಕೆಲಸ ಮಾಡು, ನಿನಗೆ 50,000 ಅಲ್ಲ 1,00,000 ಕೊಡ್ತೀನಿ. ಓಕೆ, ಬಟ್ ನನಗೆ ದುಡ್ಡು ಇವತ್ತು ಸಂಜೆನೇ ಬೇಕು. ಯಾಕಂದರೆ ಗೋಕುಲ್ ಹಾಸ್ಪಿಟ್ಲಲ್ಲಿದ್ದಾನೆ. ಹೌದು, ಏನು ಕೆಲಸ? ಈ ಗನ್ ತಗ, ವಿವೇಕ್ನ ಕ್ಲೋಸ್ ಮಾಡು. ಏನು ಆಟ ಆಡ್ತಿದ್ಯಾ? ನಂಗಿವೆಲ್ಲ ಆಗಲ್ಲ. ನಾನು ಹೇಳಿದ ಕೆಲಸ ಮಾಡಲ್ಲ ಅಂದ್ರೆ ನೀನು ಜೈಲಲ್ಲಿ ಇರ್ತೀಯ, ಗೋಕುಲ್ ಮೇಲಿರ್ತಾನೆ. ಕೊಲೆ ಮಾಡೋದೇನು ತಮಾಷೆ ಮಾತು ಅಂದ್ಕೊಂಡಿದ್ಯಾ? ಈ ಗನ್ಗೆ ನೇಮ್ ಇಲ್ಲ, ಲೈಸೆನ್ಸ್ ಇಲ್ಲ. ನಿನಗೂ ವಿವೇಕಿಗೂ ಏನು ದ್ವೇಷ ಇಲ್ಲ. ನಿನ್ನ ಮೇಲೆ ಯಾರಿಗೂ ಡೌಟ್ ಬರೋಲ್ಲ. ಕೆಲಸ ಮುಗಿಸಿ ಗನ್ ಚಾನಲ್ಗೆ ಬಿಸಾಕು. ಪೊಲೀಸ್ ನಾಯಿ ಕೂಡ ಮೂಸ್ ನೋಡೋಕ್ಕಾಗಲ್ಲ. ಸರಿ, ನಿನ್ನ ಕೆಲಸ ಏನೋ ಆಗುತ್ತೆ, ನಂಗೆ ದುಡ್ಡು ಬೇಕು. 50,000 ಅಡ್ವಾನ್ಸ್ ಕೊಡ್ತೀನಿ, ಉಳಿದೆಲ್ಲ ಸಮಾರಾಧನೆ ಆದಮೇಲೆ. ಹಲೋ, ದುಡ್ಡು ರೆಡಿ ಮಾಡ್ಕೊಂಡಿದ್ದೀನಿ,
ಗೋಕುಲ್ ಯಾವ ಹಾಸ್ಪಿಟ್ಲಲ್ಲಿದ್ದಾನೆ? ಗೋಕುಲ್ಗೆ ಏನೂ ಆಗಿಲ್ಲ. ನೀನು 1200 ರೂಪಾಯಿ ತೊಗೊಂಡು ಗೋಕುಲ್ಗೆ ಬಂದಿರೋ ಪಾರ್ಸಲ್ ತೊಗೊಂಡು ಚರ್ಚ್ ಆಪೋಸಿಟ್ ಇರೋ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಟಾಪ್ ಫ್ಲೋರ್ಗೆ ಬಾ. ಅಲ್ಲಿ ಗೋಕುಲ್ ಇದ್ದಾನೆ. ನಿನ್ನ ಸೇಫ್ಟಿಗೆ ವೆಪನ್ ತೊಗೊಂಬಾ ಇವಾಗಲೇ. ಏಯ್ ಯಾವನು ನೀನು? ಹಲೋ ಹಲೋ ಗೋಕುಲ್, ವಿವೇಕ್, ಅಭಿ, ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಟಾಪ್ ಫ್ಲೋರ್. ಬೇಳೆ ಮುದ್ದೆ ಎಲ್ಲ ತಿಂದು ಗೆದ್ದೆ, ಕೇಸರ್ ಗದ್ದೆಲ್ ಬಿದ್ದೆ, ಮೈಯೆಲ್ಲ ಒದ್ದೆ, ಬಿಸಿ ಬೇಳೆ ಮುದ್ದೆ ಎಲ್ಲ ತಿಂದು ಗೆದ್ದೆ. ಹೇ ಗೋಕುಲ್, ನಿಂಗೇನೋ ಆಗಿದೆ ಅಂತ ಫೋನ್ ಬಂದಿತ್ತು, ನೀನ್ ನೋಡಿದ್ರಿ? ಅಯ್ಯೋ ನೀ ಏನಿಲ್ ಗುರು, ನನ್ಗೆ ಯಾರೋ ಫೋನ್ ಮಾಡಿದ್ದ. ಅದ್ ನಂಗೆ ಗೊತ್ತು. ನಿಂಗೆ ಯಾರು ಫೋನ್ ಮಾಡಿದ್ ಗೊತ್ತಾ? ಗೊತ್ತಿಲ್ಲ ಗುರು. ಗಂದು ನನ್ಗ ಒರಿಜಿನಲ್ಲಾ? ಹಾಂ, ನನ್ನ ಹತ್ರನೂ ಗನ್ನಿದೆ. ಇವತ್ತು ನಮಗೇನೋ ಕಾದಿದೆ, ಅಲರ್ಟ್ ಇದ್ರೆ ಬದುಕೊಂತೀವಿ. ವಿವೇಕು ನನ್ನ ಸಾಯ್ಸಕ್ಕೆ ಬಂದಿದ್ದಾನೆ. ಫಸ್ಟ್ ಅವನು ವಿಚಾರಿಸ್ಕೊ. ನೀವಿಬ್ರು ಉಳಿಬೇಕಂದ್ರೆ ನಿನ್ನ ಪಕ್ಕದ ಇರೋನಿಗೆ ಎತ್ಬಿಡು. ನಾನು ದುಡ್ಡು ಕೊಟ್ಟಿದ್ದೀನಿ, ನಾ ಹೇಳಿದ ಕೆಲಸ ಮಾಡು, ನಾ ಹೇಳ್ದೆ ಅವನಿಗೆ. ಅವ್ನು ಕೊಟ್ಟಿರೋದಕ್ಕೂ ಡಬ್ಬಲ್ ದುಡ್ಡು ಕೊಡ್ತೀನಿ, ಅವನಿಗೆ ಎತ್ಬಿಡು. ನಮ್ಮನ್ನು ಕೆಣಕ್ಬೇಡ್ರೋ, ಸುಮ್ಮನೆ ನಮ್ಮನ್ನು ಬಿಟ್ಬಿಡ್ರಿ. ಇವರೆಲ್ಲ ನನ್ನ ರೂಮ್ಮೇಟ್ಸಾ? ಅಭಿ, ವಿವೇಕ್ ರಿಚ್ ಕಿಡ್ಸ್ ಅಲ್ವಾ? ಗೋಕುಲ್ ನನ್ನ ಚೈಲ್ಡ್ಹುಡ್. ಇದೆಲ್ಲ ಕನ್ಸಾ? ಥೋ. ಕಿರಣ್, ಎಷ್ಟೋ ಕನಸು ಕಾಣ್ತೀಯಾ? ಕಿರಣ್ ಎದ್ದಳು, ಎದ್ದಳು ಬೇಗ. ಏ, ಏನ್ ನಡೀತಿದೇನೋ ಇಲ್ಲಿ? ಥೂ, ಕನಸು ಕಾಣ್ತಿದ್ದೆಲ್ಲೋ ಬೇವರ್ಸಿ. ಥೂ, ಈ ಕನ್ಸಿಗಿಷ್ಟು ನನ್ನ ಕೆರ ತುರ್ಕ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಸದಾ ರೋಷ, ಸದಾ ದ್ವೇಷ, ಅದಕ್ಕೆ ಹೀಗಿದೆಯೇ ದೇಶ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಕಿರಣ್, ಗನ್ ಕುಡಿಲಿ. ನೀನ ಕಲೆ ಬಂದೆ ಇಲ್ಲಿ. ಇದನ್ನ ಯಾರಿಗಾರ ಹೊರಗಡೆ ಹೇಳ್ದೆ ಅಂದ್ರೆ ಅರಹೈ ಅರಹೈ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ. ಗೋಕುಲ್ಗೆ ಧನು ಮೇಲೆ ಲವ್ ಬರ್ಸಿದ್ದು ನಾನೇ. ನೀನು ನನ್ನ ವ್ಯಾಲೆಟ್ ಕದಿಬೇಕು, ಅಲ್ಲಿಂದ ಹೋಗ್ಬೇಕಂತಾನೆ ನಿನಗೆ ಕಾಣಿಸೋ ಥರ 1000 ರೂಪಾಯಿ ನಾವು ಒಳಗಡೆ ಇಟ್ಕೊಂಡಿದ್ದು. ನಿನ್ನ ಫ್ರೆಂಡ್ಸ್ ಸಾಯಿಸೋಕ್ಕೆ ಸುಪಾರಿ ಕೊಟ್ಟು ಅವನನ್ನು ಸೇವ್ ಮಾಡಿದ್ದು ನಾನು. ನಿನಗೆ ದುಡ್ಡಿನ ಅವಶ್ಯಕತೆ ಬರ್ಸಿದ್ರೆ ಅಭಿ ಟಾರ್ಗೆಟ್ ಮಾಡ್ತೀಯ ಅಂತ ಗೊತ್ತಿತ್ತು. ನಾನು ಅಂದ್ಕೊಂಡಂಗೆ ಮಾಡಿದೆ. ಆದರೆ ಈ ರೀತಿ ಟೆಕ್ನಾಲಜಿ ಯೂಸ್ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಇಷ್ಟೆಲ್ಲ ಮಾಡಿದ್ದು ನಿನಗೆ ಕನ್ಫ್ಯೂಸ್ ಮಾಡ್ಸೋಕ್ಕೆ, ನೀನು ಕದಿದ್ದು ನನ್ನ 1000 ರೂಪಾಯಿ ವಾಪಸ್ ಇಸ್ಕೊಳಕ್ಕೆ, 50 ರೂಪಾಯಿಗೂ ಬಾಳ್ಲಿಲ್ಲದ ವ್ಯಾಲೆಟ್ನ 200 ರೂಪಾಯಿ ಮಾರಕ್ಕೆ. ಇಷ್ಟೆಲ್ಲ ಕನ್ಫ್ಯೂಸ್ ಮಾಡಿಸಿ ಮಧ್ಯ ನನ್ನನ್ನು ಸಿಗಾಕ್ಸ್ದೆ. ಫಸ್ಟ್ ನಿನಗೆ ಶೂಟ್ ಮಾಡಬೇಕು. ಅನ್ನ ಮಾಟ ತಪ್ಪುತ್ತಾವ ಶೇರ್ ಖಾನ್. ಲೇ, ನಿನಗೆ ನಾನು ಮಾತು ಕೊಟ್ಟಿದ್ನಾ? ನಂಗೆ ಕನ್ಫ್ಯೂಸ್ ಮಾಡಿಸ್ತವನು ಹೇಳ್ದಂಗೆ ಸಾಯೋವರೆಗೂ ಕೇಳ್ತೀನಿ. ಆದರೆ ನಂಗೆ ಕನ್ಫ್ಯೂಸ್ ಮಾಡ್ಸಕ್ಕೆ ಫ್ಲಾಪ್ ಆದರೆ ಹುಡುಕೊಂಡು ಹೋಗಿ ಹೊಡಿತೀನಿ. ನೋ ಕಾಂಪ್ರಮೈಸ್ ಇನ್ ಕಂಡೀಷನ್ ಆ್ಯಂಡ್ ಕನ್ಕ್ಲೂಷನ್. ಕೂಲ್ ಕಿರಣ್, ಕಿಕ್ಡ್ ಬೈ ಕನ್ಫ್ಯೂಷನ್. ಗೆದ್ದವನಿಗೆ ನಗೆ, ಸೋತವನಿಗೆ ಹೋಗೆ. ಇವಾಗ ನಾನೇನು ಮಾಡಲಿ? ನೀನು ಉಳಿಬೇಕಂದ್ರೆ ಅವ್ರನ್ನೆಲ್ಲ ಶೂಟ್ ಮಾಡಬೇಕು. ಏನು ಹೇಳ್ತಿದ್ಯಾ? ನಂಗಿವೆಲ್ಲ ಆಗಲ್ಲ. ಹಾಗಾದರೆ ನೀನೇ ಶೂಟ್ ಮಾಡ್ಕೊ.
ವೇಟ್ ಕೂಲ್ ಕಿರಣ್ ಕಿಲ್ಡ್ ಕನ್ಕ್ಲೂಷನ್ ಅಂತ ಫಿಲ್ಮ್ ನೋಡೋ ಜನ ಬೈಕೊಂತಾರೆ. ಒಂದು ಕೆಲಸ ಮಾಡು, ನೀನು ಗನ್ಬಿಡು, ಅವರು ಗನ್ಬಿಡ್ತಾರೆ, ಎಲ್ಲ ಒಳ್ಳೆ ಫ್ರೆಂಡ್ಸ್ ಆಗ್ತೀವಿ. ವಾಟ್? ಅವ್ರ ಕಿವಿನಲ್ಲಿ ಏನು ಹೇಳ್ದೆ? ಇಷ್ಟೊತ್ತಂಗ ಫಿಲ್ಮ್ ನೋಡಿದಲ್ಲ, ಯೋಚನೆ ಮಾಡು, ನಿಂಗೆ ಗೊತ್ತಾಗತ್ತೆ. ಸುಮ್ಮನಿದ್ದು ಸದ್ದಿಲ್ಲದೆ ಸೌಂಡ್ ಮಾಡಿ ಸೈಲೆಂಟಾಗಿ ಕುಂತಿದ್ದಲ್ಲ, ಮಾತಾಡೇನಾದ್ರು. ನೋಟ್ಗಿಂತ ಚಿಲ್ಡ್ರನ್ನೇ ಭಾಳ ನಾಯ್ಸ್ ಮಾಡೋದು. ನಾವೆಲ್ಲ ಒಂದಾದ್ವಿ, ನೀನು ಹಿಂಗೆ ಅಂತ ನಂಬಕ್ಕಾಗ್ತಿಲ್ಲ. ಟೈಗರ್ ಹಿರಿತಲೇ ಬೇಕು. ಸ್ಕೇಲ್ ಕಡಿಮೆ ಆದ್ರೆ ಏನಂತೆ, ಮೂರ್ತಿಗಿಂತ ಮೂಲ ಹೆಚ್ಚು, ಹಾಸಿಗೆಗಿಂತ ಆಸೆ. ಕೂಲ್. ತಡ್ಕ ಪದೇ ಹಾಕಿದ್ದೆ ಸಿಡಿ ಹಾಕ್ಬೇಡ, ಸ್ಕ್ರ್ಯಾಚ್ ಆಗತ್ತೆ. ಆಯ್ತು ಬಿಡಪ್ಪ. ಎಲ್ಲ ಓಕೆ. ಧನುಗ್ಯಾಕೆ ನನ್ನ ಮೇಲೆ ಒಬ್ಬರಿಸ್ದೆ? ನನ್ನ ತಂಗಿ ತಂಟೆ ಬಂದರೆ ತುಳ್ದಾಕ್ಬಿಡ್ತೀನಿ. ಆಯ್ತಪ್ಪ, ಬರಲ್ಲ. ಹೋಗ್ಲಿ, ನನಗೆ ಯಾಕೆ ಅವಳ ಮೇಲೆ ಒಬ್ಬರಿಸ್ದೆ? ಧನು ಫ್ರೆಂಡ್ ಸಂಗೀತಂಗೆ ನಿನ್ನ ಮೇಲೆ ಕ್ರಶ್ ಇತ್ತು. ಆದರೆ ಅವಳು ನನ್ನ ಕ್ರಶ್. ನನ್ನ ಕನ್ಫ್ಯೂಸ್ ಮಾಡ್ಸಕ್ಕೂ ನಿನ್ನ ಡೌನ್ ಉಳಿಸ್ಕೊಳಕ್ಕೂ ಏನಕ್ಕೆ ಲಿಂಕ್ ಮಾಡಿದೆ? ಇದು ಡೈರೆಕ್ಟಾಗಿ ಡೀಲ್ ಮಾಡ್ಬೋದಿತ್ತಲ್ಲ, ಮಧ್ಯ ನಮ್ಮನ್ನ ಕೇಳಿದೆ. నా బాయ్ ఫ్రెండ్ ఎలా ఉండాలి అంటే వాడికి 4 బాడీ గార్డ్స్ ఉండాలి. నేనేమీ చెప్పుతే అదే వాడు చేయాలి, వాడేమి చెప్పుతే అదే వాళ్ళు చేయాలి. ಅರ್ಥಂ ಕಾವಡ್ಲೇದಾ? ಬೆನ್ನಿಂದ 4 ಜನ ಬಾಡಿಗಾರ್ಡ್ಸ್ ಇದ್ರೆ ಯಾವ ಬ್ಯೂಟಿ ಬೇಕಾದ್ರೂ ಬೀಳ್ತಾಳೆ. ಇದೇನಿದು, ದಾವಣಗೆರೆಯಲ್ಲಿ ಮಳೆ ಬದಲು ಮೆಟ್ಟು ಬೀಳ್ತಿದೆ. ನೀನ್ ಆಂಧ್ರ ಪಿಲ್ಲರ್ ಬೀಳ್ಸಕ್ಕೆ ನಾವು ನಿನ್ ಬಾಡಿಗಾರ್ಡ್ಸ್ ಆಗ್ಬೇಕಾ? ನಾನು ಹೇಳೋದು ಕೇಳ್ರೋ, ಬಂದ್ಬಿಡ್ರಿ. ನೆವರ್ ಎಂಡಿಂಗ್ ಪ್ರೋಸೆಸ್.